ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತತೋ ಜಯಮುದೀರಯೇತ್. 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ ಭಗವಂತನ ಯೋಗ ಸಾಮರ್ಥ್ಯ, ಐಶ್ವರ್ಯ ಸಾಮರ್ಥ್ಯ ಮತ್ತು ಆತನ ನಾನಾ ವಿಧವಾದ ಇರುವಿಕೆ ಯಾವ ರೀತಿ ಸೃಷ್ಟಿಲಿದೆ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಎಲ್ಲವೂ ನಾನೇ ಅಂತ ಒಂದೇ ಒಂದು ವಾಕ್ಯದಲ್ಲಿ ಹೇಳಿದರೆ, ಸಕಲ ಚರಾಚರ ವಸ್ತುವು ನಾನೇ, ಎಲ್ಲವೂ ನಾನೇ ಆಗಿದ್ದೇನಪ್ಪ ಅರ್ಜುನ ಅಂತ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ನಮ್ಮಂಥವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಎಲ್ಲವೂ ನಾನೇ ಅಂದ್ರೆ ನಾವೇನ್ ತಿಳ್ಕೊಳ್ಬೇಕು? ಅದಕ್ಕೋಸ್ಕರ ಬಿಡಿಸಿ ಭಗವಂತ ಈ ಎಲ್ಲವೂ ನಾನೇ ಅನ್ನೋದನ್ನ ಒಂದೇ ಒಂದು 2 ಪದಗಳ ವಾಕ್ಯ ಅದನ್ನ ಬಿಡಿಸಿ ಹೇಳ್ತಾ ಇರೋದು ವಿಭೂತಿ ಯೋಗ. ಎಲ್ಲವೂ ನಾನೇ ಅಂದ್ರೆ ಅರ್ಥ ಏನು ಅಂದ್ರೆ, ಈ ಜಗತ್ತಲ್ಲಿರ್ತಕ್ಕಂಥ ಏನೇನು ನಮ್ಮ ಅನುಭವಕ್ಕೆ ಬರುವಂತಹದ್ದು, ಕಣ್ಣುಗಳಿಗೆ ನಾವು ನೋಡುವಂತಹದ್ದು, ಕಿವಿಯಿಂದ ಕೇಳುವಂತಹದ್ದು, ಅನುಭವಿಸುವಂತಹದ್ದು ಎಷ್ಟೋ ವಿಷಯಗಳಿದೆಯಲ್ಲ. hundreds and varieties of ways are there, things to perceive, things to experience in this manifested world. During the creation from unmanifest, the manifest occurs. So that manifested world is nothing but God only. That's what Lord is hinting in his Vibhuti Yoga. In the next chapter, further he explains by visual demonstration in the Vishwarupa Darshana Yoga. ಈ ವಿಭೂತಿ ಯೋಗದಲ್ಲಿ ತನ್ನ ಮುಖಾರವಿಂದದಿಂದ ಭಗವಂತ ತನ್ನ ಐಶ್ವರ್ಯದ ಬಗ್ಗೆ, ಯೋಗ ಸಾಮರ್ಥ್ಯದ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ, ಸ್ವತಃ ಮುಂದಿನ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಶ್ವರೂಪ ದರ್ಶನದಲ್ಲಿ ಅದನ್ನ ಅರ್ಜುನನಿಗೆ ಕಣ್ಣಿಗೆ ಕಾಣೋ ಹಾಗೆ, ಮನಸ್ಸಿಗೆ ನಾಟೋ ಹಾಗೆ ತೋರಿಸ್ಬಿಡ್ತಾನಲ್ಲ. 10 ಮತ್ತು 11 ಎರಡೂ ಅಧ್ಯಾಯಗಳು ಭಗವಂತನ ಇರುವಿಕೆಯ ನಾನಾ ವಿಧವಾದ ರೂಪಗಳು, the different facets of the unmanifest appeared in the form of Sakara Parabrahma Tattva. So everything is giving a few examples in this Vibhuti Yoga. In this chapter, it was explained, the word phrase which our Gurudev used to always say, that was explained. Always Gurudev used to say about Yajnanam Japa Yajñosmi. That phrase always he used to say, always Yajnanam Japa Yajñosmi. So among all types of sadhanas, spiritual sadhanas, the Japa Yajna is the most important, and I am that Japa itself ಅಂತ ಭಗವಂತ ಹೇಳಿ. ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಭಗವಂತ ಮತ್ತೆ ಹೇಳ್ತಾ ಇದ್ದಾನೆ ತನ್ನ ವಿಭೂತಿಯ ಬಗ್ಗೆ, ರೂಪ ಐಶ್ವರ್ಯದ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಒಂದೊಂದೇ ಉದಾಹರಣೆ. ಯಾವುದು ಉತ್ಕೃಷ್ಟವಾಗಿದೆಯೋ, ಯಾವುದು ಅತ್ಯಂತ ಬಲವಾಗಿದೆಯೋ, ಯಾವುದು ಮಹತ್ತಾಗಿದೆಯೋ, ಯಾವುದು ಅತ್ಯಂತ ಶ್ರೇಷ್ಠ ಅಂತ ನಾವು ತಿಳ್ಕೊಳ್ತೀವೋ ಅಂಥ ಉದಾಹರಣೆಗಳನ್ನು ಕೊಟ್ಟು ಅವೆಲ್ಲವೂ ನಾನೇ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ನಾನೇ. ಈಗ ವೃಕ್ಷಗಳಲ್ಲಿ ಅಶ್ವತ್ಥ ನಾನೇ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಅಶ್ವತ್ಥಃ ಸರ್ವ ವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ. ಬಹಳ ಸುಲಭದಲ್ಲಿ ಅರ್ಥ ಆಗ್ತಕ್ಕಂಥ ಶಬ್ದಗಳು ಭಗವಂತ ಹೇಳ್ತಾ ಇದ್ದಾನೆ. ಅಶ್ವತ್ಥಃ ಸರ್ವ ವೃಕ್ಷಾಣ, ಎಲ್ಲ ವೃಕ್ಷಗಳ ಸಮೂಹ ನಾವು ನೋಡಿದ್ರೆ ಕಾಡಿನಲ್ಲಿ, ಅರಣ್ಯದಲ್ಲಿ ಎಷ್ಟೋ ವಿಧವಾದ ಮರಗಳಿದೆಯಲ್ಲ, ಆ ಮರಗಳಲ್ಲಿ ನಮ್ಮ ವೇದಾಂತದ ಪ್ರಕಾರ, ನಮ್ಮ ಸನಾತನ ಧರ್ಮದ ವೇದಾಂತದ ಪ್ರಕಾರ ಅಶ್ವತ್ಥ ವೃಕ್ಷಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಸರ್ವಶ್ರೇಷ್ಠವಾದದ್ದು, ಬಹಳ ಪವಿತ್ರವಾದದ್ದು. ಸೊ ಎಲ್ಲಾ ವೃಕ್ಷಗಳಲ್ಲಿ ಆ ಯಾವುದು ಶ್ರೇಷ್ಠವಾಗಿದೆಯೋ ಅದು ನಾನೇ, ಅಂದ್ರೆ ಉಳಿದದ್ದು ನಾನೇನೆ. ಅವಕ್ಕಿಂತ ಯಾವುದು ಶ್ರೇಷ್ಠ ಆಗಿದೆಯೋ ಅಶ್ವತ್ಥ, ಅದು ನಾನೇನೆ, ನನ್ನ ಬಿಟ್ಟು ಯಾವುದೂ ಇಲ್ಲ ಅನ್ನೋದಕ್ಕೆ ಉದಾಹರಣೆ. ನೀವು ಮರಗಳನ್ನ ನೋಡ್ತೀರಲ್ಲಪ್ಪ, ಎಲ್ಲಾ ಮರಗಳಲ್ಲೂ ನನ್ನ ಚೈತನ್ಯವೇ ತುಂಬಿದೆ ಅಂತ ಹೇಳಿದಾಗೆ. ದಿ ಹೈಯೆಸ್ಟ್, ದ ಹೋಲಿಯೆಸ್ಟ್, ದ ಸೇಕ್ರೆಡ್
tree among the trees, that Ashwatha. Common parlance, Ashwatha in Kannada language. Ashwatha is Sanskrit word. In Kannada language, it is referred as Arali Mara. So, Arali Mara, Ashwatha are one and the same. Arali Mara andru adene, Ashwatha andru adene. Our Gurudev's Vyakhana is very interesting. One point he mentions on this point. If you look at the leaf of Ashwatha tree, ಎಲ್ಲಾ ಮರಗಳು ಒಂದೇ ತರ ಕಾಣುತ್ತೆ ದೊಡ್ಡದು. ಆದ್ರೆ ಎಲೆ ನೋಡಿದಾಗ ಅಶ್ವತ್ಥದ ಎಲೆ ಏನಪ್ಪಾ ನಮಗೆ ಸ್ಪೆಷಾಲಿಟಿ ಅಂದ್ರೆ the shape of the leaf, the symmetry of the leaf, the veins from the midriff region, and the overall structure of the leaf, if you look at, and the tip enlarged into a thin, long, tapering end. ಅಶ್ವತ್ಥದ ಎಲೆ ನೋಡಿದ್ರೆ ನಮಗೆ ಆಕಾರ ಹೇಗೆ ಕಾಣುತ್ತೆ ಅಂದ್ರೆ ಅವ್ರ ಗುರುದೇವ್ ಸೇಸ್ ಇಟ್ ಲುಕ್ಸ್ ಲೈಕ್ ದ ಹಾರ್ಟ್ ಶೇಪ್, ಟು ದ ಶೇಪ್ ಆಫ್ ದ ಹಾರ್ಟ್. ಮನುಷ್ಯನ ದೇಹದಲ್ಲಿ ಹೃದಯ ಬಹಳ ಮುಖ್ಯ. ಹೃದಯದಲ್ಲಿರ್ತಕ್ಕಂಥ ಕೆಲಸ ಏನಿದೆ, ಉಸಿರು ಇರೋ ತನಕ, ಹುಟ್ಟಿದಾಗಿನಿಂದ ಸಾಯೋ ತನಕ ನಮ್ಮಲ್ಲಿ ರಕ್ತ ಪರಿಚಲನೆ ಮಾಡೋದಕ್ಕೆ ಬೇಕಾಗಿರೋ ಆ ಒಂದು ಇಂದ್ರಿಯ ಹೃದಯ. ಹೃದಯ ಇಲ್ಲದೆ ಇದ್ರೆ ರಕ್ತ ಪರಿಚಲನೆ ಆಗೋದೇ ಇಲ್ವಲ್ಲ. ಸರ್ಕ್ಯುಲೇಷನ್ ವಿಲ್ ನೆವರ್ ಹ್ಯಾಪನ್ ಇಫ್ ದೇರ್ ಇಸ್ ನೋ ಹಾರ್ಟ್. ಇಫ್ ದ ಹಾರ್ಟ್ ಸ್ಟಾಪ್ಸ್ ಬೀಟಿಂಗ್, ಪಂಪಿಂಗ್ ಆಕ್ಷನ್, blood will not circulate. So, the heart, the word itself says, most important organ in the body. Or Arali Vriksha. There is another saying in our Vedanta, why Ashwatha is sacred. As per our belief in Sanatana Dharma, everywhere God is manifested in different ways. But in Ashwatha, prominently, Lord Narayana resides. ಚತುರ್ಭುಜ ವಿಷ್ಣು ಅಶ್ವತ್ಥ ವೃಕ್ಷದಲ್ಲಿ ಆಸೀನನಾಗಿರ್ತಾನೆ ಅಂತ ನಮ್ಮ ಒಂದು ಪ್ರತೀತಿ ಇದೆ. ಅದಕ್ಕೆ ಅಶ್ವತ್ಥ ವೃಕ್ಷಕ್ಕೆ ನಾವು ಪ್ರದಕ್ಷಿಣೆ ಹಾಕಿದರೆ ಭಗವಂತನಿಗೆ ಪ್ರದಕ್ಷಿಣೆ ಹಾಕಿದಾಗ. An interesting point is there. Tree is called as Ashwatha in Sanskrit. But when that becomes this holier tree, and why it becomes holiest? Because Lord Narayana resides himself. ಅದಕ್ಕೋಸ್ಕರ when you look at Ashwatha tree, we circumambulate clockwise pradakshina and then do namaskar. People may laugh nowadays. People may object. They may think that we are not sanctified people taking a pradakshina around a tree. They think that they may not understand the significance. But why we, when you know the significance, we symbolize Ashwatha for Lord Narayana only, Paramatma only. So when we take pradakshina, it is not simply we are taking pradakshina to a tree. The circumambulation to God himself. That is why there is a beautiful shloka on that. Mulato Brahma Rupaya, Madhyato Vishnu Rupaya, Agrato Shiva Rupaya, Vriksharajaya Te Namah. Our Rishis envisaged all the three divine aspects of Parabrahma Tattva in Sakara Rupa, in the tree itself. Mulato Brahma Rupaya. At the end, where the roots are there, that represents Brahma. Madhyato Vishnu Rupaya. The middle trunk represents Vishnu, and the top portion where the leaves are there, it represents Shiva. All Brahma, Vishnu, Shiva. The Trinity is represented. It says, that is why Sarvavrukshanam Ashwattaha Aham. Ashwattaha Sarvavrukshanam Devarshinam cha Naradaha. Among Devarshis, among the godly saints, they can travel into all the three worlds without hesitation in their ಸಂಕಲ್ಪ. ಈಗ ದೇವರ್ಷಿ ಹೆಸರು ಯಾಕೆ ಬರುತ್ತೆ ಅಂದ್ರೆ ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕ, ಮೂರು ಲೋಕದಲ್ಲೂ ತ್ರಿಲೋಕದಲ್ಲಿ ಸಂಚಾರ ಮಾಡತಕ್ಕಂಥ ಶಕ್ತಿ ಸರ್ವದಾ ಸರ್ವಕಾಲದಲ್ಲಿ ಇರತಕ್ಕಂಥವರು, ಚಿರಂಜೀವಿಗಳಿರತಕ್ಕಂಥವರು, ಕಲ್ಪದ ಕೊನೆಯವರೆಗೂ ಇರತಕ್ಕಂಥವರು, ಮತ್ತೆ ಮುಂದಿನ ಕಲ್ಪದಲ್ಲೂ ಇರತಕ್ಕಂಥವರು ಅಂತ. ಬ್ರಹ್ಮನ ಮಾನಸ ಪುತ್ರರೆಲ್ಲರೂ ದೇವರ್ಷಿಗಳೇ. ಎಲ್ಲ ಮಹರ್ಷಿಗಳು ಒಂದು ರೀತಿ ದೇವರ್ಷಿಗಳೇ. ದೇವರ್ಷಿ ವರ್ಡ್ ರೆಫರ್ಸ್ ಟು the Maharshi or a Rishi who can travel to three worlds in any different shape and different form whenever he likes. Narada is very important. Narada is referred to Devarshi, not simply Maharshi. So, among the Devarshi, Narada is very important, highest, because he is the foremost devotee of Lord Narayana. ನಾರದರಿಗೆ ಯಾಕೆ ಪ್ರಾಮುಖ್ಯತೆ ಅಂದ್ರೆ ಬ್ರಹ್ಮನ ಮಾನಸ ಪುತ್ರರೇ, ಪರಮಾತ್ಮನ ಪುತ್ರರೇ ಅವರಾದ್ರಿಂದ ನಾರದರ ಬಾಯಿನಲ್ಲಿ ಯಾವಾಗಲೂ ಬರೋದು ಒಂದೇ ಶಬ್ದ, ಸದಾ ಅವ್ರು ಜಪ ಮಾಡೋದು ನಾರಾಯಣ ನಾರಾಯಣ. ಅನವರತ ಅನಾದಿ ಕಾಲದಿಂದಲೂ ಅವರ ಬಾಯಿನಲ್ಲಿ ಬರ್ತಕ್ಕಂತಹ ಜಪ ಯಾವುದು? ನಾರಾಯಣ ಶಬ್ದ. ಆದ್ರಿಂದ ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದ ಭಕ್ತ ನಾರದ. ಭಕ್ತಿಗೆ ಇನ್ನೊಂದು ಹೆಸರೇ ನಾರದ ಮಹರ್ಷಿ ಅಂತ. ನಾರದ ಮಹರ್ಷಿಗಳ ರಚನೆ ಇದೆಯಲ್ಲ,
ಭಕ್ತಿ ಸೂತ್ರಗಳು ಬಹಳ ಮುಖ್ಯವಾದದ್ದು. ಭಕ್ತಿ ಯೋಗದ ಬಗ್ಗೆ ನಾರದ ಮಹರ್ಷಿಗಳು ಹೇಳಿರೋದಕ್ಕಿಂತ ಹೆಚ್ಚು ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿ ಭಕ್ತಿ ಸೂತ್ರ ರಿಟನ್ ಬೈ ನಾರದ ಮಹರ್ಷಿ encompasses the entire bhakti yoga in a very detailed way. How the devotion, what the devotion should be, what is devotion, how our devotion leads to salvation, everything is there in the bhakti sutra. ಅದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಎಲ್ಲ ದೇವರ್ಷಿಗಳಲ್ಲಿ ನಾರದರು ಎಷ್ಟು ಪ್ರಮುಖರು, ಆ ನಾರದ ನಾನೇ ಆಗಿದ್ದೇನಪ್ಪ. ಐ ಆಮ್ ದಟ್ ನಾರದ. ಗಂಧರ್ವಾಣಾಂ ಚಿತ್ರರಥಃ ಆಸ್ಪೆಕ್ಟ್ಸ್ ಆಫ್ ಡೆಮಿಗಾಡ್ಸ್. ಸ್ವರ್ಗಲೋಕದಲ್ಲಿ, ಅಂತರಿಕ್ಷದಲ್ಲಿ, ದ್ವಿಲೋಕದಲ್ಲಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಎಷ್ಟೋ ಜೀವಿಗಳಲ್ಲಿ, ಎಷ್ಟೋ ಥರದ ದೇವತೆಗಳಲ್ಲಿ ಗಂಧರ್ವ ದೇವತೆಗಳು ಒಬ್ಬರು. Gandharvas belong to that category of demigods, invisible to our eyes. Their main profession is all the time they are singing melodious way, beautiful songs, bhajans and kirtana. ಒಳ್ಳೆ ಮಾಧುರ್ಯ ಅಂತಂದ್ರೆ ಅಂತಹ ಮಾಧುರ್ಯ ಮನುಷ್ಯರಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗಿಂತ ಹೆಚ್ಚು ಒಳ್ಳೆಯ ಕಂಠದಿಂದ ಹಾಡತಕ್ಕಂಥವರು, ಭಗವಂತನ ಗುಣಗಾನ ಮಾಡ್ತಾ ಇರತಕ್ಕಂಥವರು, ಯಾವಾಗಲೂ ಮಾಡ್ತಾ ಇರತಕ್ಕಂಥವರು ಗಂಧರ್ವರು. Among the Gandharvas, the name Chitraratha is a famous Gandharva. ಎಲ್ಲಾ ಗಂಧರ್ವಗಳಲ್ಲಿ ಚಿತ್ರರಥ ಅನ್ನೋರು ಮಹಾ ದೊಡ್ಡ, ಅತ್ಯಂತ ಶ್ರೇಷ್ಠನಾದ ಗಂಧರ್ವ ಅಂತ ಅರ್ಥ. ಅದಕ್ಕೆ ಆ ಚಿತ್ರರಥ ನಾನೇ ಆಗಿದ್ದೇನಪ್ಪ. ಯಾವ ಗಂಧರ್ವ ವಿದ್ಯೆ ಇದೆಯೋ, ಗಾನ ವಿದ್ಯೆ ಇದೆಯೋ, ಅದಕ್ಕೆ ಮೂಲ ಯಾರಿದ್ದಾರೋ ಅದು ನಾನೇ ಆಗಿದ್ದೇನೆ. ಸಿದ್ಧಾನಾಂ ಕಪಿಲೋ ಮುನಿ. ಸಿದ್ಧ ಪುರುಷರಲ್ಲಿ, ಮಹಾಸಿದ್ಧ ಪುರುಷರಲ್ಲಿ ಯಾರು ಬಹಳ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಕರೆಸ್ಕೊಳ್ತಾರೆ, ಕಪಿಲ ಮಹರ್ಷಿಗಳು. ಆ ಕಪಿಲ ಮುನಿಯು ನಾನೇ ಆಗಿದ್ದೇನೆ. ಸಿದ್ಧಾನಾಂ ಕಪಿಲೋ ಮುನಿ. ಒನ್ ಪಾಯಿಂಟ್ ಹಿಯರ್, ಸಿದ್ಧಾನಾಂ ಕಪಿಲೋ ಮುನಿ ಅಹಂ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಮಹಾನ್ ಸಿದ್ಧಿ ಪುರುಷರಲ್ಲಿ, ಯತಿಗಳಲ್ಲಿ ಕಪಿಲ ಮಹರ್ಷಿ ನಾನೇ ಆಗಿದ್ದೇನೆ, ಆ ಕಪಿಲ ಮುನಿ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಕಪಿಲ ಶಬ್ದ ಇಲ್ಲಿ ಎರಡು ತರ ಬರುತ್ತೆ ಬಳಕೆ. ಸಿದ್ಧಾಂತದ ಪ್ರಕಾರ ವ್ಯಾಖ್ಯಾನಕಾರರು ಏನ್ ಹೇಳ್ತಾರೆ ಅಂದ್ರೆ, ಕಪಿಲ ಮುನಿ ಅಂತಂದ್ರೆ ಇಲ್ಲಿ ಸಾಂಖ್ಯ ದರ್ಶನವನ್ನು ಕೊಟ್ಟಂತಹ ಕಪಿಲ ಮುನಿ ಅಂತ ಒಂದು ವ್ಯಾಖ್ಯಾನ ಇದೆ. ಪ್ರಕೃತಿ ಮತ್ತು ಪ್ರಧಾನ ಎರಡು ಬೇರೆ, ಜೀವಾತ್ಮರು ಬೇರೆ. ಅದು ಅಲ್ಲಿ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತೆ. ಸಾಂಖ್ಯ ದರ್ಶನ ಅಥವಾ ಸಾಂಖ್ಯ ಸಿದ್ಧಾಂತ. ಸಾಂಖ್ಯ ಸಿದ್ಧಾಂತ ದ್ವೈತ ದರ್ಶನಕ್ಕೆ ಸಂಬಂಧಪಟ್ಟಿದ್ದು, ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಬರುತ್ತೆ. ಆದ್ರಿಂದ ಕೊನೇ ಹಂತದಲ್ಲಿ ವಿಷಯವನ್ನು ಮಾತ್ರ ಇಟ್ಕೊಂಡ್ರೆ ಆಚಾರ್ಯ ಶಂಕರರು ಸಾಂಖ್ಯವನ್ನ ಅದ್ವೈತಕ್ಕೆ ಹೋಲಿಸಲ್ಲ, ಅದನ್ನು ಖಂಡನೆ ಮಾಡಿದ್ದಾರೆ ತಮ್ಮ ಸೂತ್ರ ಭಾಷ್ಯದಲ್ಲಿ. ಸಾಂಖ್ಯ ದರ್ಶನವು ಅಷ್ಟೇ ಮುಖ್ಯ ವ್ಯವಹಾರ ಜಗತ್ನಲ್ಲಿ. ಅದನ್ನ ಪ್ರತಿಪಾದನೆ ಮಾಡಿದವರು ಕಪಿಲ ಮಹರ್ಷಿಗಳು. ಆ ಕಪಿಲ ಮಹರ್ಷಿಗಳು ಯಾರು ಅಂದ್ರೆ ದೇವಹೂತಿಯ ಮಗ. ಅದು ಎಲ್ಲಿ ಬರುತ್ತೆ, ಇದರ ಬಗ್ಗೆ ವಿಸ್ತಾರವಾದ ವ್ಯಾಖ್ಯಾನ ಎಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ದೇವಹೂತಿಗೆ ಪರಮಾತ್ಮ ತತ್ವವನ್ನ, ಆತ್ಮ ತತ್ವವನ್ನ ತಿಳಿಸ್ಕೊಟ್ಟವರೇ ಮಗನಾದಂತಹ ಕಪಿಲ ಮುನಿಗಳು ಅಂತ ಬರುತ್ತೆ. ಸಾಂಖ್ಯ ದರ್ಶನಕಾರರು ಅಂತ ಅಲ್ಲಿ ಹೆಸರಿದೆ. ಇನ್ನೊಂದು ಕಡೆ ಕಪಿಲ ಮುನಿಗಳ ಹೆಸರು ಬರುತ್ತೆ. ಎಲ್ಲಿ ಬರುತ್ತೆ, ಎಲ್ಲ ನಮಗೆ ಗೊತ್ತಿರತಕ್ಕಂಥ ಒಂದು ಸಣ್ಣ ವಿಷಯ. ತುಂಬಾ ಹಿಂದೆ ಕೃತಯುಗದಲ್ಲಿ, ಲಾಂಗ್ ಬ್ಯಾಕ್ ಇನ್ ಏನ್ಷಿಯಂಟ್ ಟೈಮ್ಸ್, ವೆನ್ ದಿ ಕ್ರೌನ್ ಪ್ರಿನ್ಸಸ್ ಆಫ್ ದ ಎಂಪರರ್ Sagara, after his demise, he had 60,000 they all set to conquer the world. So when they came, they confronted Kapila Muni. ಅಲ್ಲೊಂದು ಕಪಿಲ ಮಹರ್ಷಿ ಹೆಸರು ಬರುತ್ತೆ. ಸಗರ ಮಹರ್ಷಿ ಚಕ್ರವರ್ತಿಯ ಮಕ್ಕಳು ಕಪಿಲ ಮುನಿ ಎದುರಿಗೆ ಬಂದಾಗ ಅಪಹಾಸ್ಯ ಮಾಡ್ತಾರೆ. ಏನಕ್ಕೆ ಅಪಹಾಸ್ಯ ಮಾಡ್ತಾರೆ, ನಾವು ಅಶ್ವವೇಧ ಮೇಧ ಯಾಗಕ್ಕೆ ಅಂತ ನಮ್ಮ ಕುದುರೆನ ಬಿಟ್ಟಿದ್ದೀವಿ, ಆ ಕುದುರೆ ಎಲ್ಲೂ ಕಾಣ್ತಾ ಇಲ್ಲ, ನೀನೇ ಕದ್ಕೊಂಡು ಹೋಗಿದೀಯಾ ಅಂತ ಆಪಾದನೆ ಮಾಡ್ತಾರೆ ಕಪಿಲ ಮುನಿಗೆ. ಯಾರೋ ಸಗರ ಚಕ್ರವರ್ತಿಯ ಮಕ್ಕಳು 60,000. ಕಪಿಲ ಮುನಿಗಳು ಎಂತಹ ಸಿದ್ಧ ಪುರುಷರು ಅಂದ್ರೆ, ಅವರಿಗೆ ಅನುಗ್ರಹ ಮಾಡತಕ್ಕಂತ ಮತ್ತು ಶಾಪವನ್ನು ಕೊಡ್ತಕ್ಕಂಥ ಎರಡೂ ಸಾಮರ್ಥ್ಯ ಇತ್ತು. ರೀತಿ ಭೃಗು ಮಹರ್ಷಿಗಳಿಗೆ ಆ ಸಾಮರ್ಥ್ಯ ಇತ್ತು, ಇವ್ರಿಗೆ ಆ ಸಾಮರ್ಥ್ಯ ಇತ್ತು. ಅವರು ಕೊಟ್ರೆ ವರ, ಸಿಟ್ಟಿನಲ್ಲಿ ಮಾತನಾಡಿದ್ರೆ ಶಾಪ. ಅದಕ್ಕೆ ಅನುಗ್ರಹ ಶಾಪ ಸಾಮರ್ಥ್ಯ ಕೋವಿದರು ಅಂತ ಹೆಸರು. ಅಂಥ ಕಪಿಲರು ಸಿದ್ಧ ಮುನಿಗಳು, ಸಿದ್ಧ ಪುರುಷರು, ಎಲ್ಲಾ ಸಿದ್ಧಿಗಳು ಅವ್ರ ಕೈನಲ್ಲೇ ಇತ್ತಲ್ಲ, ಅವ್ರಿಗೆ ಸಿಟ್ಟು ಬಂದ್ಬಿಡ್ತಂತೆ. ನೀವು ಮಾಡ್ತಕ್ಕಂಥ ಅಶ್ವಮೇಧ ಯಾಗದ ಕುದುರೆನ ನಾನು ಕದ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವೆಂಥವ್ರು ಅಂತ ಹೀಗೆ ದುರ್ಗುಟ್ಟು ನೋಡ್ಬಿಡ್ತಾರೆ ಅಷ್ಟೇ. ವಿತ್ ಆಂಗರ್ ಹಿ ಲುಕ್ಸ್ ಅಟ್ ದಿ 60,000 ಚಿಲ್ಡ್ರನ್ ಆಫ್ ಸಗರ ಎಂಪರರ್. ದೇ ವರ್ ಸಿಂಪ್ಲಿ ಬರ್ನ್ ಟು ಆಶಸ್.
ಆತನ ಕಣ್ಣು ದೃಷ್ಟಿಗೆ, ಆತನ ಕ್ರೋಧಾಗ್ನಿಗೆ ಎಲ್ಲರೂ ಸುಟ್ಟು ಬೂದಿಯಾಗ್ಬಿಟ್ರು. ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿಲ್ಲ. ಮುಂದೆ ಆ ವಂಶದಲ್ಲಿ ಬರತಕ್ಕಂಥ ಭಗೀರಥ ಮಹಾರಾಜ ತನ್ನ ಪಿತೃಗಳಿಗೆ ಸದ್ಗತಿ ಕೊಡಬೇಕು ಅಂತ ಈಶ್ವರನ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿ ಕೊನೆಗೆ ದೇವಲೋಕದಲ್ಲಿರ್ತಕ್ಕಂಥ ಗಂಗೆಯನ್ನ ಭೂಮಿಗೆ ಇಳಿಸ್ದ. ಆ ಗಂಗಾ ನದಿ, ಗಂಗಾ ನೀರು ಯಾವಾಗ ಈ ಬೂದಿಗೆ ಮೇಲೆ ಬಿತ್ತು ಅವರಿಗೆ ಮುಕ್ತಿ ಸಿಕ್ತು. ಯಾರಿಗೆ? ಆ ಸಗರ ಚಕ್ರವರ್ತಿ ಮಕ್ಕಳಿಗೆ ಅಂತ ಪುರಾಣದಲ್ಲಿ ಬರುತ್ತೆ. ಕಪಿಲ ಮುನಿ ಅವರು ಮಹಾಸಿದ್ಧ ಪುರುಷ. ಆಚಾರ್ಯ ಭಗವತ್ಪಾದರು ಮತ್ತು ರಾಮಾನುಜರು, ಮಧ್ವಾಚಾರ್ಯರು, ಇವರೆಲ್ಲ ಆಚಾರ್ಯರು ಹೇಳೋ ಪ್ರಕಾರ ಭಗವಂತ ಇಲ್ಲಿ ಹೇಳ್ತಾ ಇರೋದು ಯಾವ ಕಪಿಲ ಮುನಿ ಅಂತಂದ್ರೆ ಆ ಕಪಿಲ ಮುನಿ. ಸಗರ ಚಕ್ರವರ್ತಿಯ ಮಕ್ಕಳನ್ನ ತನ್ನ ಕ್ರೋಧಾಗ್ನಿಯಿಂದ ಅಲ್ಲ, ಆ ಮಹಾನ್ ಸಿದ್ಧ ಪುರುಷರು ಆ ಕಪಿಲ ಮುನಿ. ಪಿತೃಣಾಂ ಆರ್ಯಮ ಸಿದ್ಧಾನಾಂ ಕಪಿಲೋ ಮುನಿ. ಆದ್ರಿಂದ ಎಲ್ಲ ಸಿದ್ಧ ಪುರುಷರು ನಾನೇ, ಮಹರ್ಷಿ ಕಪಿಲ ನಾನೇ. ಹಾಗೆ ಮುಂದೆ ಉದಾಹರಣೆ ಕೊಡ್ತಾ ಬರ್ತಾನೆ ಭಗವಂತ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಸಮುದ್ರ ಮಥನ ಕಾಲದಲ್ಲಿ ಒಂದು ಕಡೆ ದೇವತೆ, ಒಂದು ಕಡೆ ದಾನವರು ವಾಸುಕಿ ಎಂಬ ಸರ್ಪವನ್ನ ಮೇರು ಪರ್ವತಕ್ಕೆ ದಂಡ ಮಾಡಿ ಕಟ್ಟಿ ಸುತ್ತಲೂ ಅದನ್ನ ಎಳಿತಾ ಇರ್ಬೇಕಾದ್ರೆ, ಮಥನ ಮಾಡ್ತಾ ಇರ್ಬೇಕಾದ್ರೆ ಸಮುದ್ರದ ಮಥನದಿಂದ ಎಷ್ಟೋ ವಸ್ತುಗಳು ಬರ್ತಾ ಇದ್ದಾವೆ. ಹಾಗೆ ಬಂದಂತ ವಸ್ತುಗಳಲ್ಲಿ ಬಹಳ ಉತ್ಕೃಷ್ಟವಾದ, ಅತ್ಯಂತ ಶುಭ್ರವಾದ, ಪವಿತ್ರವಾದ ಉಚ್ಚೈಶ್ರವಸ್. ಹಾಗೆ ಬಂದಂತ ಮತ್ತೊಂದು ಅತ್ಯಂತ ಬಲಶಾಲಿಯಾದಂತಹ ಬಿಳಿ ಬಣ್ಣದ್ದು ಮಹಾನ್ ಬಲಶಾಲಿಯಾದಂತಹ ಅತ್ಯಂತ ಕಿರಿದಾದಂತಹ ಆನೆ ಅಂದ್ರೆ ಐರಾವತ. ಹಾಗೆ ಕಾಮಧೇನು ಸಹ ಅಲ್ಲಿಂದನೇ ಬಂತು. ಸಮುದ್ರ ಮಥನ ಕಾಲದಲ್ಲಿ ಕಾಮಧೇನು ಅಲ್ಲಿಂದನೇ ಉತ್ಪತ್ತಿ ಆಯಿತು. ಕಾಮಧೇನು ಇದೆಲ್ಲ ಕೊಡ್ತಕ್ಕಂತಹ ಐಶ್ವರ್ಯದ ಅಧಿಪತಿ, ಅಧಿದೇವತೆ ಅಲ್ಲಿಂದನೇ ಉತ್ಪತ್ತಿ ಆಯಿತು. ಕೊನೇ ಹಾಲಾಹಲ ವಿಷ ಅಲ್ಲಿಂದ ಉತ್ಪತ್ತಿ ಆಯಿತು. ಕೊನೆಯಲ್ಲಿ ಅಮೃತ ಉತ್ಪತ್ತಿ ಆಯಿತು. ಭಗವಂತ ಆ ಉದಾಹರಣೆ ಇಟ್ಕೊಂಡು ಹೇಳ್ತಾ ಇದ್ದಾನೆ. ಅಮೃತೋದ್ಭವಂ ಅಶ್ವಾನಾಂ ಉಚ್ಚೈಶ್ರವಸಃ ಮಾಂ ವಿದ್ಧಿ. ಈ ಅಮೃತ ಮಂಥನ ಕಾಲದಲ್ಲಿ ತಾನಾಗಿ ಉದ್ಭವವಾದ ಆ ಕುದುರೆ ಇದೆಯಲ್ಲ ಉಚ್ಚೈಶ್ರವಸ ಅನ್ನೋದು, ಅದು ನಾನೇ ಆಗಿದ್ದೇನೆ. ಅಂಥ ಪ್ರಸಿದ್ಧಿಯಾದ ಪವಿತ್ರವಾದ ಕುದುರೆ. ಮುಂದೆ ಇಂದ್ರನಿಗೆ ಅದು ಹೋಗುತ್ತೆ. ಆ ಕುದುರೆಗೆ ಅಧಿಪತಿ ಇಂದ್ರನೇ ಆಗ್ತಾನೆ. ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಯಾವ ಮೃಗಗಳಲ್ಲಿ, ಪ್ರಾಣಿಗಳಲ್ಲಿ ಅತ್ಯಂತ ಬಲಶಾಲಿಯಾದ ಆನೆ ಐರಾವತ ಅಂತ ಇದೆಯಲ್ಲ, ಅದು ಮುಂದೆ ಇಂದ್ರನಿಗೆ ಹೋಗುತ್ತೆ. ಇಂದ್ರನ ಸವಾರಿ, ಇಂದ್ರನ ವಾಹನವೇ ಆನೆ. ಅದಕ್ಕೆ ಐರಾವತ ಅಂತ ಹೆಸರು. ದಾಟ್ ಎಲಿಫೆಂಟ್ ಐರಾವತ ಈಸ್ ಎ ವೆಹಿಕಲ್ ಫಾರ್ ಇಂದ್ರ. ಉಚ್ಚೈಶ್ರವಸ್, that famous is a vehicle for Indra. So that Airavata is myself. That Uchchaishravas are myself. ನರಾಣಾಂ ಚ ನರಾಧಿಪಂ. ಮನುಷ್ಯ ಕುಲದಲ್ಲಿ ಯಾರಪ್ಪ ಶ್ರೇಷ್ಠ ಅಂತಂದ್ರೆ ಆಗಿನ ಉದಾಹರಣೆ, ಎಲ್ಲ ಮನುಷ್ಯರು ನಮಸ್ಕಾರ ಮಾಡೋದು ಆ ರಾಜ್ಯದ, ದೇಶದ ರಾಜನಿಗೆ. ದ ಕಿಂಗ್ ಹ್ಯಾಪನ್ಸ್ ಟು ಬಿ ಸುಪ್ರೀಂ ಪವರ್. ಸೊ ಎವ್ರಿಬಡಿ ಬೋಸ್ ಟು ದ ಹೋಲ್ ಸಬ್ಜೆಕ್ಟ್ಸ್ ಆಫ್ ಎ ನೇಷನ್ ಆರ್ ಕಂಟ್ರೋಲ್ಡ್ ಬೈ ದ ಕಿಂಗ್. ಸೊ ಅಮಾಂಗ್ ದ ಸಬ್ಜೆಕ್ಟ್ಸ್ ನರಾಣಾಂ ಚ ನರಾಧಿಪಂ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್. ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳಲ್ಲಿ, ಅಸ್ತ್ರಶಸ್ತ್ರಗಳಲ್ಲಿ ವಜ್ರವೇ ನಾನು ಅಂತ ಹೇಳ್ತಾ ಇದ್ದೇನೆ. ವಜ್ರ ಅಂತಂದ್ರೆ ಇಲ್ಲಿ ಡೈಮಂಡ್ ಸ್ಟಡೆಡ್ ವೆಪನ್ among all the weapons, among all metallic weapons. I am that diamond-like weapon. What is a diamond-like weapon? That is the Vajrayudha of the demigod king. ಇಂದ್ರನಿಗೆ ವಜ್ರಾಯುಧ ಪ್ರಾಪ್ತಿಯಾಗಿದ್ದು ಅದೊಂದು ದೊಡ್ಡ ಕಥೆನೇ. ದಧೀಚಿ ಮಹರ್ಷಿಗಳು ತಾವು ಸಂಕಲ್ಪ ಮಾಡಿ ತಮ್ಮ ದೇಹವನ್ನ ಸಮಾಧಿ ಸ್ಥಿತಿಯಲ್ಲಿ ಕುಳಿತು ಅಗ್ನಿಯನ್ನು ಪ್ರಜ್ವಲಿಸಿ ತಮ್ಮ ದೇಹವೇ ಬೂದಿಯಾಗಿ ಅವರ ಬೆನ್ನು ಮೂಳೆ ಮಾತ್ರ ಉಳಿಯುವ ಹಾಗೆ ಮಾಡಿದರು. ಆ ಬೆನ್ನು ಮೂಳೆ ನಿನಗೆ ಅಸ್ತ್ರವಾಗತ್ತಪ್ಪ, ತಗೋ, ಇದರಿಂದ ನೀನು ರಾಕ್ಷಸರ ಸಂಹಾರ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು. ಆ ದಧೀಚಿ ಮಹರ್ಷಿಗಳಿಂದ ಬಂದಂತಹ ಬೆನ್ನು ಮೂಳೆ ಏನಿದೆ ಅದು ಆ ಇಂದ್ರನಿಗೆ ವಜ್ರಾಯುಧ ಅಂತ ಆಯ್ತು. ದಿ ಬ್ಯಾಕ್ ಬೋನ್ ಆಫ್ ದಿ ಮಹರ್ಷಿ ದಧೀಚಿ ಬಿಕೇಮ್ ದಿ ವೆಪನ್, ಮೋಸ್ಟ್ ಪವರ್ಫುಲ್ ವೆಪನ್. ಸೊ ಐ ಆಮ್ ದಟ್ ವಜ್ರ. ಆ ವಜ್ರಾಯುಧ ನಾನೇ ಆಗಿದ್ದೇನಪ್ಪ. ಧೇನೂ ನಾಮಸ್ಮಿ ಕಾಮಧುಕ್. ಎಲ್ಲಾ ಹಸುಗಳು ಪವಿತ್ರವೇ, ಅವುಗಳಲ್ಲಿ ಮುಖ್ಯವಾದದ್ದು ಕಾಮಧೇನು.
ಕಾಮಧೇನು ಏನಪ್ಪ ಯಾಕೆ ಮುಖ್ಯ ಅಂತಂದ್ರೆ ನೀವು ಬಯಸಿದ್ದೆಲ್ಲ ನೀವು ಕೇಳಿದ್ದೆಲ್ಲ ತಕ್ಷಣದಲ್ಲೇ ಕೊಟ್ಬಿಡುತ್ತೆ. ಬೇಕಾದಷ್ಟು ಕಥೆಗಳಿದೆ ಪುರಾಣದಲ್ಲಿ. ಕೊನೆಗೆ ಮಾತ್ರ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂದ್ರೆ ಈ ಕಾಮಧೇನು ಕೊನೆಗೆ ಎಲ್ಲಿ ಹೋಯಿತು ಅಂದ್ರೆ ವಸಿಷ್ಠರ ಆಶ್ರಮಕ್ಕೆ ಬಂತು. ವಸಿಷ್ಠ ಮಹರ್ಷಿಗಳ ಹತ್ರ ಬಂದು ಸರ್ವಸ್ವವನ್ನು ಕರುಣಿಸ್ತಕ್ಕಂಥ ಶಕ್ತಿ ಇರತಕ್ಕಂತಹ ಹಸು ಕಾಮಧೇನು. ಆ ಕಾಮಧೇನು ನಾನೇ ಆಗಿದ್ದೇನೆ. ಪ್ರಜನಶ್ಚಾಸ್ಮಿ ಕಂದರ್ಪ ಪ್ರಜನಶ್ಚ ಅಸ್ಮಿ ಕಂದರ್ಪ ಮೀನ್ಸ್ ಕಾಮದೇವ. ಪ್ರೊಕ್ರಿಯೇಟ್ ದಿ ಅರ್ಜ್ ಟು ರೀಪ್ರೊಡ್ಯೂಸ್. ಮುಂದಿನ ಸಂತಾನವನ್ನು ಉತ್ಪತ್ತಿ ಮಾಡತಕ್ಕಂತ ಶಕ್ತಿ, ಆ ಮನಸ್ಥಿತಿ ಕಾಮದೇವ ಅಂತ ಹೆಸರು. ಜಗತ್ತು ನಡಿಬೇಕಾದ್ರೆ, ಜಗತ್ತು ಸೃಷ್ಟಿ ಆದಾಗಿನಿಂದ ಜಗತ್ತಿನಲ್ಲಿ ಎಲ್ಲವೂ ನಡಿಬೇಕಾದ್ರೆ ಪ್ರಜೆಗಳು, ಜನಗಳು ಅಥವಾ ಜೀವಿಗಳು ಇರಬೇಕು. ಜೀವಿಗಳು ಹುಟ್ಟಬೇಕು ಅಂತಂದ್ರೆ ಅಲ್ಲಿ ಆ ಹುಟ್ಟುವ ಕ್ರಿಯೆ, reproductive cycle should continue. To continue that cycle, there should be urge. ಸೊ ಯಾವ ರೀತಿ ಗಂಡು ಹೆಣ್ಣು ಇವುಗಳ ಸಂಯೋಗದಿಂದ ಮುಂದಿನ ಸಂತಾನ ಹುಟ್ಟುತ್ತೆ, ಸಂತಾನೋತ್ಪತ್ತಿಗೆ ಕಾರಣವಾಗ್ತಕ್ಕಂತಹ ಆ ಕಾಮ ಅಥವಾ ಆ ಒಂದು ಆಸೆ. ಸೊ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿ ಅರ್ಜ್ ಟು ಪ್ರೊಕ್ರಿಯೇಟ್, ಟು ರೀಪ್ರೊಡ್ಯೂಸ್ ದ ನೆಕ್ಸ್ಟ್ ಜನರೇಷನ್. ಅರ್ಜ್ ಈಸ್ ಮೈ ಸೆಲ್ಫ್. ಯಾಕಂದ್ರೆ ಹಿಂದೆ 7ನೇ ಅಧ್ಯಾಯದಲ್ಲಿ ಮಾತು ಬಂದೋಗಿದೆ. ವಾಟ್ ಲಾರ್ಡ್ ಸೇಸ್ ಹಿಯರ್, ಪ್ರಜನಶ್ಚಾಸ್ಮಿ ಕಂದರ್ಪ ಅಹಂ ಅಹಂ ಕಂದರ್ಪ ಅಸ್ಮಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎಲ್ಲ ಜೀವಿಗಳಲ್ಲಿ ಮನುಷ್ಯ ಸಹಿತನಾಗಿ ಆತನ ಸಂತಾನೋತ್ಪತ್ತಿಗೆ ಉಂಟಾಗ್ತಕ್ಕಂಥ ಸಂಕಲ್ಪ ಇದೆಯಲ್ಲ, ಆಸೆ ಇದೆಯಲ್ಲ, ಲೈಂಗಿಕ ಆಸೆ ಇದೆಯಲ್ಲ, ಅದು ನಾನೇ ಆಗಿದ್ದೆ. ಇದನ್ನ ಹಿಂದೆನೆ ಹೇಳಿದ್ದಾರೆ. 7ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಬರುತ್ತೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಬರುತ್ತೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಹೇ ಅರ್ಜುನ, ಧರ್ಮ ವಿರುದ್ಧೋ ಭೂತೇಶು ಧರ್ಮ ವಿರುದ್ಧೋ ಕಾಮ ಅಸ್ಮಿ. ಧರ್ಮಕ್ಕೆ ವಿರುದ್ಧವಲ್ಲದ, ಅಧರ್ಮವಲ್ಲದ, ನ್ಯಾಯಯುತವಾದ ನಾನೇ ಆಗಿದ್ದೇನಪ್ಪ ಹೇಳ್ಬಿಟ್ಟಿದ್ದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದೆ. ಸೊ ವಿತೌಟ್ ದಿ ಅರ್ಜ್ ದರ್ ಇಸ್ ನೋ ಕ್ರಿಯೇಷನ್. ವಿತೌಟ್ ಕ್ರಿಯೇಷನ್ ದಿ ಲೈಫ್ ಕೆನಾಟ್ ಸಸ್ಟೈನ್. ಜಗತ್ನಲ್ಲಿ ಪ್ರಾಣಿಗಳು, ಜೀವಿಗಳು ಹುಟ್ಟಿದರೆ ಮಾತ್ರ ಅದು ಸಂಸಾರ. ಇಲ್ಲದ್ರೆ ಸಂಸಾರ ಬಿತ್ತೋಗುತ್ತೆ, ಸಂಸಾರವೇ ಇರೋದಿಲ್ಲ. ಸಂಸಾರವೇ ಇಲ್ಲ ಅಂತಂದ್ರೆ ಭಗವಂತನಿಗೆ ಅಲ್ಲಿ ಕೆಲಸವೇ ಇಲ್ಲ ಅಂತ. ಈ ಸೃಷ್ಟಿ ಆತನ ಆಟ ಆದ್ರಿಂದ ಆತನ ಆಟ ಯಾವಾಗ ಮುಂದುವರಿಯುತ್ತೆ? ಅಲ್ಲಿ ಜನಗಳಿರ್ಬೇಕು, ಪ್ರಜೆಗಳಿರ್ಬೇಕು, ಪ್ರಾಣಿಗಳಿರ್ಬೇಕು, ಜೀವಿಗಳಿರ್ಬೇಕು. ನೀವು ಜೀವಿಗಳೇ ಇಲ್ಲ ಅಂತಂದ್ರೆ ಆಟ ಮುಂದುವರಿಯೋದು ಹೇಗೆ? ದಿಸ್ ಎಂಟೈರ್ ಕ್ರಿಯೇಷನ್ ಆಫ್ ಮಾಯಾ ಶುಡ್ ಸಸ್ಟೈನ್. So it requires living beings, from plants to animals. They have to reproduce and reproduce, die and reproduce, die and reproduce. This goes on. Urge is myself. I am responsible for this. Bhagavanta ಹೇಳ್ತಾರೆ, ಸರ್ಪಾಣಾಮಸ್ಮಿ ವಾಸುಕಿಹಿ. Among the snakes, sarpa. 2-3 interpretation ಬರುತ್ತೆ. In Sanskrit there are 2 words, sarpa and naga. Please remember, sarpa and naga. Both generally mean snakes only. From our common sense, in common sense parlance, Sarpa and Naga both are snakes. Then here, in one shloka, the Lord is using the word Sarpa. In another shloka, Lord using the word Naga. ಇಲ್ಲಿ ಭಗವಂತ 2 ಶಬ್ದಗಳನ್ನ ಬೇರೆ ಬೇರೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸರ್ಪ ಅಂದ್ರೂ ಹಾವು, ನಾಗ ಅಂದ್ರೂ ಹಾವು ಅಂತಾದ್ರೆ 2 ಶಬ್ದ ಯಾಕೆ ಬರುತ್ತೆ? ಭಗವಂತ ಯಾಕೆ ಬೇರೆ ಬೇರೆಯಾಗಿ 2 ಶಬ್ದ ಹೇಳ್ತಾ ಇದ್ದಾನಲ್ಲ? ಏನಾದ್ರೂ ವ್ಯತ್ಯಾಸ ಇದೆಯಾ? ಅರ್ಥ ಭಗವತ್ಪಾದರು ಹೇಳ್ತಾರೆ ಇಲ್ಲಿ, ಮೂಲತಃ ವ್ಯತ್ಯಾಸ ಇಲ್ಲ. ಆದ್ರೆ ಒಂದು ಸಣ್ಣ ವ್ಯತ್ಯಾಸ ಗುರುತಿಸಬಹುದು. ಏನ್ ವ್ಯತ್ಯಾಸ ಗುರುತಿಸಬಹುದು ಅಂತಂದ್ರೆ, ಭಗವತ್ಪಾದ ಆಚಾರ್ಯ ಸೇಸ್, ಇನ್ ಆಲ್ ಪ್ರಾಬಬಿಲಿಟಿ ವಿಥೌಟ್ ಹುಡ್, ಹೆಡೆ ಇಲ್ಲದೆ ಇರತಕ್ಕಂಥದ್ದು. ಸ್ನೇಕ್ಸ್ ವಿಥೌಟ್ ಹುಡ್, ಬಿಕಾಸ್ ವಿ ನೋ ಕಾಮನ್ ಸೆನ್ಸ್. ಕೋಬ್ರಾ ಹ್ಯಾಸ್ ಎ ಹುಡ್, ಕಿಂಗ್ ಕೋಬ್ರಾ ಹ್ಯಾಸ್ ಎ ಬಿಗ್ಗರ್ ಹುಡ್. ನಾಗರ ಹಾವು, ಕಾಳಿಂಗ ಸರ್ಪ, ಕಿಂಗ್ ಕೋಬ್ರಾ ಮೀನ್ಸ್ ಕಾಳಿಂಗ ಸರ್ಪ ಇನ್ ಅವರ್ ಲೋಕಲ್ ಲ್ಯಾಂಗ್ವೇಜ್. ಹೆಡೆ ಇರತಕ್ಕಂತ ನಮಗೆ ನಾಗರ ಹಾವು ಗೊತ್ತು, ಅಥವಾ ಚಿತ್ರಾರು ನೋಡಿದ್ದೇವೆ, ಎದುರು ನೋಡದೇ ಇದ್ರು. ಕಾಳಿಂಗ ಸರ್ಪ, ಕಿಂಗ್ ಕೋಬ್ರಾ ಚಿತ್ರಾರು ನೋಡಿದ್ದೇವೆ, ಎದುರು ನೋಡದೇ ಇದ್ರು. 2ಕ್ಕೂ ಹೆಡೆ ಇದೆ. ಸರ್ಪ ಅಂದ್ರೆ ಹೆಡೆ ಇಲ್ಲದೆ ಇರೋ ಹಾವುಗಳು, ನಾಗ ಅಂದ್ರೆ ಹೆಡೆ ಇರತಕ್ಕಂತ ಹಾವುಗಳು ಅಂತ ಒಂದರ. ಜನರಲಿ ದೇ ಆರ್ ಬೋತ್ ಆರ್ ಸ್ನೇಕ್. ಇಲ್ಲಿ ನಾಗ ಅನ್ನೋದಕ್ಕೆ ಏನ್ ವಿಶೇಷತೆ ಅಂತಂದ್ರೆ, ಹೆಡೆ ನಮ್ಮ ವೇದಾಂತದಲ್ಲಿ, ಪುರಾಣದಲ್ಲಿ ಬರ್ತಕ್ಕಂತಹ, ಭಾಗವತದಲ್ಲಿ ಬರ್ತಕ್ಕಂಥದ್ದು ಏನು, ಒಂದು ಶಬ್ದ ಬರುತ್ತೆ, 1000 ಹೆಡೆ ಇರತಕ್ಕಂತಹ ಸರ್ಪ ಅಥವಾ ನಾಗ.
A snake with 1,000 heads is all symbolic. Please remember, if you ask me or ask any scientist nowadays, they will simply laugh at you because there are no two more than one head to any snake. Whether with hood or without, there is only one head. They have not come across any snake with number of heads. ಹೆಚ್ಚು ತಲೆ ಇರೋ ಹಾವು ಯಾರು ನೋಡಿಲ್ಲ, ಸೈನ್ಸು ನೋಡಿಲ್ಲ, ಅದು ಒಪ್ಕೊಳ್ಳೋದು ಇಲ್ಲ. ನಮ್ಮ ಪುರಾಣದಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ, ವಿಷ್ಣು ಪುರಾಣದಲ್ಲಿದೆ. ಏನಿದೆ? 1000 ಹೆಡೆ ಇರತಕ್ಕಂಥ ನಾಗನಿಗೆ ಶೇಷನಾಗ ಅಂತ ಹೆಸರು ಅಂತ ಹೇಳ್ತೇವೆ. ವೈಕುಂಠದಲ್ಲಿ ಆ ಶೇಷನಾಗ 1000 ಹೆಡೆ ಬಿಚ್ಕೊಂಡಿದ್ದಾನಲ್ಲ, ಆತನ ಮೈ ಮೇಲೆ ನಾರಾಯಣ ಮಲಗಿದ್ದಾನೆ ಅಂತ ನಾವು ಹೇಳ್ತೇವೆ. ದಟ್ ನಮ್ಮ ನಂಬಿಕೆ. ಇಟ್ ಆಲ್ಸೋ ಮೀನ್ಸ್ that particular naga is called Sheshanaga because on which Lord resides during non-creative phase of ಬ್ರಹ್ಮನ ಒಂದು ಕಲ್ಪ ಮುಗಿದ ಮೇಲೆ ಮುಂದಿನ ಹಗಲು ಶುರು ಮಾಡೋ ತನಕ ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ ಅಂತ ಹೇಳ್ತೇವಲ್ಲ. ನೋ ಕ್ರಿಯೇಷನ್ ಟೈಮ್. Symbolically it means Lord is sleeping on the serpent. So that serpent is called Sheshanaga because 1,000 heads are there shown. Means it not only sustains Lord himself, it sustains the universe also anta. So symbol is 1,000 heads. ಅದಕ್ಕೆ ಅನಂತ, ಇನ್ಫೈನೈಟ್. ಶೇಷನಾಗನಿಗೆ ಇನ್ನೊಂದು ಹೆಸರು ಅನಂತನಾಗ. ಆದ್ದರಿಂದ ಭಗವಂತ ಆ ಅನಂತ ನಾಗನ ಮೇಲೆ ಮಲಗಿರೋದ್ರಿಂದ ಆತನಿಗೆ ಅನಂತ ಶಯನ ಅಂತ ಹೆಸರು. ಲಾರ್ಡ್ ರಂಗನಾಥ ಇನ್ ಟ್ರಿಚಿ ಆರ್ ಲಾರ್ಡ್ ಅನಂತ ಪದ್ಮನಾಭ ಇನ್ ತ್ರಿವೇಂದ್ರಂ ಆರ್ ಇನ್ ಹೌ ಡು ಯು ಫೈಂಡ್ ಲಾರ್ಡ್ ಇಸ್ ರಿಕ್ಲೈನಿಂಗ್. ಸೊ ಅದು ದಟ್ ಇಸ್ ಶೇಷನಾಗ, ಅನಂತನಾಗ name. But symbolically you must take the meanings here. Sarpanam asmi vasukihi. ಎಲ್ಲ ನಾಗ ಅಥವಾ ಸರ್ಪಗಳಲ್ಲಿ ಅಥವಾ ಹಾವುಗಳಲ್ಲಿ ಶ್ರೇಷ್ಠವಾದ ವಾಸುಕಿ ನಾನೇ. ಇಲ್ಲಿ ವಾಸುಕಿ ಶಬ್ದ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಸಮುದ್ರ ಮಥನದ ಕಾಲದಲ್ಲಿ ಒಂದು ಹಗ್ಗ ಬೇಕಾಯ್ತಲ್ಲ ದೇವತೆಗಳಿಗೆ, ದಾನವರಿಗೆ. ಹಗ್ಗಕ್ಕೆ ಏನ್ ಮಾಡೋದು? ಆ ಮೇರು ದಂಡವನ್ನ, ಮೇರು ಪರ್ವತವನ್ನೇ ಕಡಗೋಲು ಮಾಡಿ ಹಗ್ಗ ಸುತ್ತಬೇಕಲ್ಲ. ಅದಕ್ಕೆ ಬಹಳ ಮಹತ್ತಾದ, ಹಿರಿದಾದ, ಬೃಹತ್ತಾದ, ಉದ್ದವಾದಂತಹ ತಡ್ಕೊಳ್ಳೋ ಶಕ್ತಿ ಇರತಕ್ಕಂಥ ವಾಸುಕಿಯನ್ನು ಪ್ರಾರ್ಥನೆ ಮಾಡಿದಾಗ ವಾಸುಕಿ ಪ್ರತ್ಯಕ್ಷನಾಗಿ, ವಾಸುಕಿ ಅಂತಕ್ಕಂಥ ಸರ್ಪರಾಜ ಪ್ರತ್ಯಕ್ಷನಾಗಿ ನಾನು ನಿಮಗೆ ಹಗ್ಗವಾಗಿ ಕೆಲಸ ಮಾಡ್ತೇನೆ. ಅಂತಹ ದೊಡ್ಡ ನಾಗ ಸರ್ಪಕ್ಕೆ ವಾಸುಕಿ ಅಂದ್ರೆ ಎಲ್ಲ ಸರ್ಪಗಳಿಗೆ ರಾಜ ಆತನೇ ವಾಸುಕಿ. ಅವನು ನಾನೇ ಆಗಿದ್ದೇನೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಮತ್ತೇನ್ ಬರುತ್ತೆ? ಇಲ್ಲಿ ಸರ್ಪಾಣಾಮಸ್ಮಿ ವಾಸುಕಿ ಅಂತ ಹೇಳಿ ಮತ್ತೊಂದು ಉದಾಹರಣೆ. ಅನಂತಾಶ್ಚಾಸ್ಮಿ ನಾಗಾನಾಂ. ನಾಗದೇವರುಗಳಲ್ಲಿ, ನಾಗಗಳಲ್ಲಿ ನಾನು ಅನಂತನೇ ಆಗಿದ್ದೇನೆ. ಅನಂತ ಮೀನ್ಸ್ ದಟ್ ಶೇಷನಾಗ. ಐ ಆಮ್ ದಟ್ ಅನಂತ, ದಟ್ ಹ್ಯೂಜ್ ಅಮಾಂಗ್ ದ ನಾಗಾಸ್ ವಿತ್ 1,000 ಹೆಡ್ಸ್. ಶಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ. ಯಾದಸಾಂ ವರುಣಃ ಅಹಂ. ಯಾದಸಾಂ ಅಮಾಂಗ್ ದ aquatic animals, aquatic creatures, animals living in the water medium. I am the Lord of all those. Symbolically, who is the Lord of aquatic animals? Andre Varuna Deva. The same Varuna Deva responsible for the rains. He is also Lord of all the aquatic animals ಅಂತ ಪುರಾಣ ಸೇ. ಸೊ ನೀರಿನಲ್ಲಿ ವಾಸ ಮಾಡತಕ್ಕಂಥ ಯಾವ್ಯಾವ ಜಲಚರಗಳಿದ್ದಾವೋ, ಮೀನು ಇತ್ಯಾದಿ ಪ್ರಾಣಿಗಳು, ಅವಕ್ಕೆ ಅಧಿಪತಿಯಾಗಿರೋನು ವರುಣದೇವ. ಆ ವರುಣದೇವ ನಾನೇ. ಜಲಚರಗಳಿಗೆ ನಾನೇ ಅಧಿಪತಿಯಾಗಿದ್ದೇನೆ, ಅವುಗಳು ನಾನೇ ಆಗಿದ್ದೇನೆ ಎಂದು ಅರ್ಥ ಇದೆ. ವರುಣೋ ಯಾದಸಾಮಹಂ. ವರುಣಃ ಯಾದಸಾಂ ಅಹಂ. ಅಹಂ ವರುಣಃ ಯಾದಸಾಂ. ಪಿತೃಣಾಂ ಆರ್ಯಮ ಚಾಸ್ಮಿ ಯಮ ಸಂಯಮತಾಮಹಂ. ಪಿತೃಣಾಂ ಆರ್ಯಮ. ಪಿತೃದೇವತೆಗಳಲ್ಲಿ ಬಹಳ ಮುಖ್ಯವಾದಂತಹ, ಪಿತೃದೇವತೆಗಳಿಗೆ ನಾಯಕನಾಗಿರತಕ್ಕಂತಹ the captain among the Pitru Devatas, the captain among the forefathers is known as Aryama. Aryama is a name. Aryama is the name of a Pitru Devata who is in charge of all the Pitruganas. ಎಲ್ಲ ಪಿತೃಗಣಗಳಿಗೆ ಮುಖ್ಯನಾದವನು, ಸೇನಾಪತಿಯಾದವನು, ಮುಖ್ಯಸ್ಥನಾಗಿರ್ತಕ್ಕಂಥ ಆರ್ಯಮ. ಆ ಆರ್ಯಮ ನಾನೇ. ಅಂದ್ರೆ ಆ ಪಿತೃದೇವತೆಗಳು ನಾನೇ ಆಗಿದ್ದೇನೆ. ಅಲ್ಲೂ ನಂದೇ ಅಂಶ ಇದೆ. ಪಿತೃಣಾಂ ಆರ್ಯಮ ಚಾಸ್ಮಿ ಯಮ ಸಂಯಮತಾಂ ಅಹಂ. ಸಂಯಮತಾಂ ಅಹಂ ಯಮಃ. Among the people who discharge according to the scale of justice among all the devatas, ಎಲ್ಲ ದೇವಾನು ದೇವತೆಗಳಲ್ಲಿ ಮಾನವ ಜೀವಿಗಳ ಪಾಪ ಪುಣ್ಯವನ್ನು ತಕ್ಕಡಿಯಲ್ಲಿ ತೂಗು ಹಾಕಿ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡ್ತಕ್ಕಂಥ ಅಧಿಕಾರ ಯಾರಿಗಿದೆ? ಯಮಧರ್ಮರಾಯನಿಗಿದೆ. ಮರಣಾನಂತರ ಜೀವಾತ್ಮನಿಗೆ
ನರಕ ದರ್ಶನವೋ ಸ್ವರ್ಗಕ್ಕೆ ಕಳಿಸೋದು ಎಲ್ಲ ಅಧಿಕಾರ ಯಾರಿಗಿದೆ ಅಂತಂದ್ರೆ ಯಮಧರ್ಮದ. ಸೊ ದಿ ಲಾರ್ಡ್ ಯಮ, ಲಾರ್ಡ್ ಆಫ್ ಡೆತ್, ಈಸ್ ರೆಸ್ಪಾನ್ಸಿಬಲ್ ಟು dispel the justice to the living creatures after the death. Either he will send them to hell or to the heaven. So that Lord Yama is myself. Aham Sanyamatam Yamaha. As in dispensing the justice, Sanyamatam, ದಂಡನೆ ಕೊಡೋದ್ರಲ್ಲಿ ಅಥವಾ ಅವರಿಗೆ ನ್ಯಾಯ ಒದಗಿಸುವುದರಲ್ಲಿ ಯಾವ ಯಮಧರ್ಮ ಬಹಳ ಪ್ರಸಿದ್ಧನಾಗಿದ್ದಾನೋ ಆ ಯಮಧರ್ಮ ನಾನೇ ಆಗಿದ್ದೇನೆ. ಡಿಫರೆಂಟ್ ಎಕ್ಸಾಂಪಲ್ಸ್ will come to the point in the end. Prahladaschasmi daityanam kalah kalayatam aham daityanam prahladaha cha asmi. Prahladaschasmi prahladaha cha asmi aham daityanam. ಎಲ್ಲ ದಾನವರಲ್ಲಿ ರಾಕ್ಷಸರಲ್ಲಿ ಶ್ರೇಷ್ಠವಾದಂತಹ ರಾಕ್ಷಸ ಯಾರು? ಈ ದಾನವ ಕುಲದಲ್ಲೇ ಪ್ರಹ್ಲಾದ ಮಹಾರಾಜ. ಭಕ್ತಿಗೆ ಇನ್ನೊಂದು ಹೆಸರು ಪ್ರಹ್ಲಾದ ಮಹಾರಾಜ. ಅನನ್ಯ ಭಕ್ತಿಗೆ ಇನ್ನೊಂದು ಹೆಸರು ಪ್ರಹ್ಲಾದ. ಭಗವಂತನ ಶರಣಾಗತಿಗೆ ಪ್ರಪತ್ತಿಗೆ ಇನ್ನೊಂದು ಹೆಸರೇ ಪ್ರಹ್ಲಾದ. ಪ್ರಹ್ಲಾದ ಅಂತ ಭಕ್ತ ಇಲ್ಲ. ಪ್ರಹ್ಲಾದನ ಹಾಗೆ ಭಗವಂತನಿಗೆ ಶರಣಾಗತಿ ಹೊಂದವನೇ ಇಲ್ಲ ಜಗತ್ನಲ್ಲಿ ಅಂತ ಉದಾಹರಣೆ. ಯಾರು ಆ ಪ್ರಹ್ಲಾದ? ಹಿರಣ್ಯಕಶಿಪುವಿನ ಮಗ. ಆತ ರಾಕ್ಷಸ ರಾಜನ ಮಗ. ಸೊ ಲೆಕ್ಕದ ಪ್ರಕಾರ ಈತ ರಾಕ್ಷಸ ವಂಶಕ್ಕೆ ಸೇರಿದವನು ಪ್ರಹ್ಲಾದ. ಆದರೆ ನಾವು ಭಕ್ತಿಯಿಂದ ಪ್ರಹ್ಲಾದನ ನೆನೆತೇವೆ. ಪ್ರಹ್ಲಾದನನ್ನ ದೇವ ಸಮಾನ ಅಂತ ಪೂಜೆ ಮಾಡ್ತೇವೆ. ಯಾಕೆಂದ್ರೆ ತನ್ನ ಭಕ್ತಿಯಿಂದ ಕಂಬದಿಂದ ಭಗವಂತನನ್ನು ಒಲಿಸಿಕೊಂಡಂತಹ ರೂಪದಲ್ಲಿ ನರಸಿಂಹಾವತಾರದಲ್ಲಿ ಭಗವಂತ ಪ್ರಕಟ ಆಗಲಿಕ್ಕೆ ಪ್ರಹ್ಲಾದನೇ ಕಾರಣ. ಎಲ್ಲರಿಗೂ ಗೊತ್ತಿರೋ ಕಥೆ. ಯಾವ ನರಸಿಂಹ ಅವತಾರದಲ್ಲಿ ಭಗವಂತ ಬಂದನೋ ಆ ಅವತಾರಕ್ಕೆ ಪ್ರಹ್ಲಾದನೇ ಕಾರಣ. ಅಂತಹ ಭಕ್ತ ಶಿರೋಮಣಿ, ಭಕ್ತ ಶ್ರೇಷ್ಠ. ರಾಕ್ಷಸ ವಂಶದಲ್ಲಿದ್ರೂ ಆತನಿಗೆ ಅಂತಹ ಕಲಿಯಾದೆ ಆತ ಭಗವದ್ ಭಕ್ತ. ಆ ಅಂತಹ ರಾಕ್ಷಸರಲ್ಲಿ ಬಹಳ ಮುಖ್ಯನಾದಂತಹ ಪ್ರಹ್ಲಾದ ನಾನೇ ಆಗಿದ್ದೇನಪ್ಪ. ಕಲಯತಾಂ ಅಹಂ ಕಾಲಃ. ವಾಟ್ ಈಸ್ ಕೌಂಟೆಡ್, ವಾಟ್ ಎವರ್ ಈಸ್ ಕೌಂಟೆಡ್ ಅಮಾಂಗ್ ದಿ ಕೌಂಟಿಂಗ್ ಆರ್ ವೈಲ್ ಕೌಂಟಿಂಗ್ ಐ ಆಮ್ ದ ಟೈಮ್ ಇಟ್ ಸೆಲ್ಫ್. ಈ ಎಣಿಸೋದ್ರಲ್ಲಿ ಸಂಖ್ಯೆ ಮಾಡೋದ್ರಲ್ಲಿ ಮುಖ್ಯವಾದ ನಮ್ಗೆ ಏನ್ ಬರುತ್ತೆ ಅಂದ್ರೆ ಟೈಮ್. ಟೈಮ್ ಕ್ಯಾನ್ ಬಿ ಕೌಂಟೆಡ್. ವೆನ್ ಯು ಸ್ಟಾರ್ಟ್ ಕೌಂಟಿಂಗ್ ಯು ಆರ್ ರೆಫರಿಂಗ್ ಅಬೌಟ್ ದ ಟೈಮ್ ಪ್ರೆಸೆಂಟ್. While counting, we are referring to the time factor only. During the creation, ಕಾಲ ಅನ್ನೋದು ಎಲ್ಲಿದೆ, ಎಲ್ಲಿ ಬಂತು ಅಂದ್ರೆ ಸೃಷ್ಟಿ ಆರಂಭದಲ್ಲೇ ಕಾಲ ಅನ್ನೋದು ಉತ್ಪತ್ತಿ ಆಯಿತು. ಕಾಲ ಅನ್ನೋದು ಇರಲಿಲ್ಲ. ಕಾಲ ಅನ್ನೋದು ಇಲ್ವೇ ಇಲ್ಲ. ಇನ್ ದ ರಿಯಲ್ ಸೆನ್ಸ್ ಇಟ್ ಇಸ್ ಅ ಬಿಗ್ ಇಲ್ಯೂಷನ್. ವಿ ಆರ್ ಬೌಂಡ್ ಬೈ ದ ಟೈಮ್ ಅಂಡ್ ಸ್ಪೇಸ್ ಅಂಡ್ ಕಂಟಿನ್ಯೂ. ನಾವು ಕಾಲ ದೇಶ ಅವಸ್ಥೆಗೆ ಅನುಗುಣವಾಗಿ ಜೀವನ ಮಾಡ್ತಾ ಇದ್ದೇವೆ. ಅನುಭವಕ್ಕೆ ಬರೋದು ಕಾಲ, ನೋಡ್ಲಿಕ್ಕೆ ಸಿಗಲ್ಲ. ಸೊ ಆ ಕಾಲ ಅನ್ನೋದೇ ಮಾಯೆ. ಅದು ಯಾವುದು ನಾನೇ ಆಗಿದ್ದೇನೆ ಅಂತಂದ್ರೆ ಈ ಸೃಷ್ಟಿಗೆ ಮೂಲ ಕಾಲ, ಆ ಕಾಲವು ನಾನೇ ಅನ್ನೋ ಅರ್ಥ. ಐ ಆಮ್ ದ ಟೈಮ್ ಫ್ಯಾಕ್ಟರ್ ಇಟ್ಸ್. ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಮೃಗಾಣಾಂ ಮೃಗೇಂದ್ರ ಅಹಂ. ಎಲ್ಲ ಪ್ರಾಣಿಗಳಲ್ಲಿ ಬಹಳ ಮುಖ್ಯವಾದದ್ದು, ಶ್ರೇಷ್ಠವಾದದ್ದು, ಬಲಿಷ್ಠವಾದದ್ದು ಯಾವುದಪ್ಪ? ಸಾಮಾನ್ಯವಾಗಿ ಕಾಡಿನಲ್ಲಿ ಲಯನ್ ಈಸ್ ನೋನ್ ಆಸ್ ದ ಕಿಂಗ್ ಆಫ್ ದ ಜಂಗಲ್. So, lion is considered not only ferocious, it is totally fearless, absolutely fearless and ferocious. It can attack, hunt any prey, including the so-called elephant, which is bigger than lion. So, lion is known as the king of the jungle. Teyashcha pakshinam vainateyah. Pakshinam hartakanta pakshigalalli ನಾನು ವೈನತೇಯ. ನಾನೇ ಅಪ್ಪ ವೈನತೇಯ. What is this Vainateya among the bird called Garuda? Name given to the particular variety of with white feathers in the neck region. Totally neck region covered by pure white small feathers like a white ring. Because of that, this particular eagle variety is called as Garuda in Sanskrit and very sacred among all the birds. ಎಲ್ಲಾ ಪಕ್ಷಿಗಳಲ್ಲಿ ಗರುಡನಿಗೆ ಬಹಳ ಮಹತ್ವ ಇದೆ ನಮ್ಮ ಪುರಾಣದಲ್ಲಿ, ವೇದಾಂತದಲ್ಲಿ. ಯಾಕೆ ಅಂದ್ರೆ ಸಿಂಬಾಲಿಕಲಿ ಇಟ್ ಇಸ್ ರೆಪ್ರೆಸೆಂಟೆಡ್ ಆಸ್ ಎ ವೆಹಿಕಲ್ ಆಫ್ ಲಾರ್ಡ್ ವಿಷ್ಣು. ಗರುಡ ಪಕ್ಷಿಗೆ ಯಾಕೆ ಪ್ರಾಮುಖ್ಯತೆ ಅಂದ್ರೆ ಶ್ರೀಮನ್ ನಾರಾಯಣನ ವಾಹನವೇ ಗರುಡ ಪಕ್ಷಿ ಅಂತ ಹೇಳಿ, ವೆಹಿಕಲ್ ಆಫ್ ಲಾರ್ಡ್. ಸೊ ಗರುಡ ಈಸ್ ಅ ವೆಹಿಕಲ್ ಫಾರ್ ಲಾರ್ಡ್. ದಟ್ ಇಸ್ ವೈ ಇಟ್ ಇಸ್ ಸಿಂಬಾಲಿಕಲಿ ಸೇಕ್ರೆಡ್ ಅಂಡ್ ಹೋಲಿ, ಹೋಲಿಯರ್ ಬರ್ಡ್ ಅಮಂಗ್ ಆಲ್ ಬರ್ಡ್ಸ್.
So whatever is holy, whatever is bigger, whatever is sacred, I am that and the examples. So among birds, I am the eagle, the white-necked eagle, ಗರುಡ. ಗರುಡ ಬಹಳ ಪ್ರಾಮುಖ್ಯತೆ ಇದೆ ವೇದಾಂತದಲ್ಲಿ. ಭಗವಂತನ ಅಧೀನವಾಗಿರ್ತಕ್ಕಂತಹ, ಭಗವಂತನ ಮನಸ್ಸಿಗೆ ತಕ್ಕ ಹಾಗೆ ಭಗವಂತನನ್ನು ಎಲ್ಲಿ ಬೇಕಾದ್ರೂ ತನ್ನ ಭುಜದ ಮೇಲೆ ಕೂಡಿಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ, ಭಗವಂತನನ್ನೇ ಎತ್ತೋ ಸಾಮರ್ಥ್ಯ ಯಾವ ಪಕ್ಷಿಗಿದೆ ಅಂದ್ರೆ ಭಗವಂತನ ಅನುಗ್ರಹದಿಂದ ಗರುಡ ಪಕ್ಷಿಗೆ ಬಂದಿದೆ. ಭಗವಂತನ ಎತ್ಕೊಂಡು ಹೋಗೋದು ಸಿಂಬಾಲಿಕಲಿ, ಈವನ್ ದೆನ್ ಇಟ್ ಇಸ್ ನಾಟ್ ಎ ಜೋಕ್ ಅಂತ. ಅಂದ್ರೆ ಭಗವಂತನ ಕಾಲ ಕೆಳಗೆ ಇರತಕ್ಕಂತಹ, ಭಗವಂತನ ಕೃಪೆ ಪಡೆದಿರತಕ್ಕಂತಹ ಆ ಪಕ್ಷಿರಾಜ ಗರುಡ. ಲಾಂಗ್ ಬ್ಯಾಕ್, I remember Garuda told me, long back, try to understand the significance. He said, the Garuda will come and take a Krishna here and then go. Every day morning, Garuda will come here, take production. And how much of us can understand the significance of what Gurudev said? Immediately I caught the point. Gurudev is hinting what he actually meant to. ಪ್ರತಿ ದಿವಸ ಬೆಳಗ್ಗೆ ನಾನು ಬಾಗಲ್ ತೆಗೆದು ಬಂದಾಗ ಗರುಡ ಪಕ್ಷಿ ಇಲ್ಲಿ ಗರುಡ ಪಕ್ಷಿ ನನಗೆ ದರ್ಶನ ಕೊಟ್ಟು ಸುತ್ತು ಹೊಡೆದು ಹೋಗ್ತಾನೆ ಅಂತ ಹೇಳಿದ್ರು. ಗರುಡನ ದರ್ಶನ ನಾನು ಮಾಡ್ತೀನಿ ಅಂತ ಹೇಳಿಲ್ಲ ಗುರುಗಳು. ಗರುಡ ನನಗೆ ದರ್ಶನ, ನಾನು ಬರ್ತಾ ಇದ್ದೆ, ನನ್ನ ದರ್ಶನಕ್ಕೆ ಬರ್ತಾನೆ ಅಂತ ಹೇಳಿದ್ರು. ಸಿಂಬಲ್ ಆಫ್ ದಟ್ ಯು ಅಂಡರ್ಸ್ಟ್ಯಾಂಡ್ ದ ಡೀಪರ್ ಸಿಗ್ನಿಫಿಕೆನ್ಸ್ ನೌ. Garuda is a vehicle of Lord Narayana. Lord is not under the obligation of Garuda, but Garuda is in the obligation of Lord. Whatever he intends, according to his will and wish, the vehicle will move. So when Gurudev said, every day morning I come here and stand and look, the Garuda will come and pay me a visit. Means what? Now you understand yourself. He openly said the statement. I have heard this from his mouth, I don't know. What time? Every day morning, I don't know. Pavanaha pavatamasmi Ramaha shastrabrutamaham jashanam makarashchasmi strotasamasmi jannavi. Pavanaha pavatamasmi. Pavanaha pavatamasmi. What does it mean? Pavana means air, vayu. The one which blows away, one which always flows invisibly among the blowing things. I am the air. Pavanaha pavatamasmi. It also means the air is also, here symbol is Lord is a purifier. ಇಲ್ಲಿ ಬಲವಾಗಿ ವಾಯು ಬೀಸ್ತಾ ಇದ್ರೆ ಅದ್ರ ಕೆಲಸ ಏನು ಅಂದ್ರೆ, ಒಂದು ಕಡೆಯಿಂದ ಇರತಕ್ಕಂತಹ ಯಾವುದೇ ಒಂದು ದುರ್ಗಂಧ ಅಥವಾ ಪರಿಮಳವನ್ನ ಇನ್ನೊಂದು ಕಡೆ ತಗೊಂಡು ಹೋಗೋದು. Flowing air will flow away. It will carry away all impurities. So it's a sort of a purifier. Compared to stale air in a room, when the air is breezing outside, flowing and breezing, it acts like a purifier. So I am that air itself. Lord is talking. Shastrabrutamaham Ramaha. Ramaha aham. Lord is using. That Lord is using specific terms. There is no difference between Rama and ಶಸ್ತ್ರಧಾರಿಗಳಲ್ಲಿ ಬಹಳ ಪ್ರಾಮುಖ್ಯನಾದ, ಮುಖ್ಯನಾದ, ಅತ್ಯಂತ ಮಹತ್ತರವಾದಂತಹ ಅವತಾರ ಪುರುಷೋತ್ತಮ ಅಥವಾ ಮರ್ಯಾದಾ ಪುರುಷೋತ್ತಮ ಅಂತ ಯಾರು ಹೇಳ್ತೀವಲ್ಲ, ರಾಮಾವತಾರ, ರಾಮ, ಆ ರಾಮ ನಾನೇ ಅಪ್ಪ. ಯಾವ ರೀತಿ ಎಲ್ಲರಿಗಿಂತ ಮೇಲೆ ಬಹಳ ಮೇಲೆ ಎತ್ತರದಲ್ಲಿದ್ದಾನಲ್ಲ ರಾಮ, ಅವತಾರ ಪುರುಷನಾಗಿ ಶಸ್ತ್ರಗಳನ್ನ ಹಿಡಿಯೋ ದೃಷ್ಟಿನಲ್ಲಿ, ಶಸ್ತ್ರಗಳನ್ನ ಬಿಡೋ ದೃಷ್ಟಿನಲ್ಲಿ. ಸೊ ಅಮಾಂಗ್ ದಿ ಆರ್ಚರರ್ಸ್, Rama is known to be excelling. So I am that Rama itself. That's what Lord says. Jashanam makarascha asmi. Makaraha is a Sanskrit word. There are two versions here. Makara means in common English crocodile. But there is another interpretation. Makara refers to type of crocodile which is not visible now. It is similar to crocodile, something similar to crocodile but bigger than that, larger than that, slightly different, similar to crocodile. ಸೊ ಮಕರ ಶಬ್ದಕ್ಕೆ ಎರಡು ಅರ್ಥ ಇದೆ. ಇಂದು ನಾವು ನೋಡ್ತಕ್ಕಂತಹ ಮೊಸಳೆ ಅಂತ ಏನ್ ಹೇಳ್ತೇವೆ, ಇನ್ನೊಂದು ಅರ್ಥದಲ್ಲಿ ಮೊಸಳೆ ತರಹ ಇನ್ನೂ ಬಲಶಾಲಿಯಾಗಿ, ಬೃಹತ್ತಾಗಿ, ಸ್ವಲ್ಪ ಬೇರೆ ವಿಧದಲ್ಲಿ ನೀರಿನಲ್ಲಿ ಸಂಚಾರ ಮಾಡತಕ್ಕಂಥ ಪ್ರಾಣಿ ಅಂತ ಒಂದು ಇಂಟರ್ಪ್ರಿಟೇಷನ್ ಇದೆ ಮಕರ. ಸೊ ದ ಸೆಕೆಂಡ್ ಇಂಟರ್ಪ್ರಿಟೇಷನ್, ಮೋಸ್ಟ್ ಆಫ್ ದಿ ಕಾಮೆಂಟೇಟರ್ಸ್ ಥಿಂಕ್ that it may refer to something which is now extinct, a sort of aquatic
Ichthyosaurus, dinosaur called Ichthyosaurus. There were huge crocodile-like creatures living in the ocean some millions of years back. So one group is named as Ichthyosaurus, a huge, bigger, whale-like ತಿಮಿಂಗಲು ಆಕಾರದಲ್ಲಿ ತಿಮಿಂಗಲನಷ್ಟು ದೊಡ್ಡದಾಗಿರತಕ್ಕಂಥ ಮೊಸಳೆ ಹಿಂದೆ ಇದ್ದು ಅಂತ ಒಂದಿದೆ. ಮಕರ ಅಂದ್ರೆ ಅದೇ ಇರಬಹುದು ಅಂತ ಒಂದಿತ್ತು. ನೀರಿನಲ್ಲಿರ್ತಕ್ಕಂಥ ಬೃಹತ್ ಗಾತ್ರದಲ್ಲಿ ಭಗವಂತ ಒಂದು ಉದಾಹರಣೆ ಕೊಡ್ತಾ ಇದ್ರು. ನೋಡಪ್ಪ, ನೀರಿನಲ್ಲಿರ್ತಕ್ಕಂಥ ಬಲಶಾಲಿಯಾದ ಪ್ರಾಣಿಗಳಲ್ಲಿ ಯಾವ್ದು ಮೊಸಳೆ ಎಷ್ಟು ಬಲವಾಗಿದೆಯೋ ಆ ಮೊಸಳೆ ನಾನೇ ಆಗಿದ್ದೆ. Once it captures, with which it both the jaws will close down, thinking calculations are there. Very tough. ಒಮ್ಮೆ ಮೊಸಳೆ ಬಾಯಿನಲ್ಲಿ ಹಿಡ್ಕೊಂಡ್ರೆ ಅದಕ್ಕೆ so powerful teeth and so powerful long jaws. Srotasam asmi jannavi, among the rivers I am the Ganga. Ganga is the holiest sacred river. So what is sacred? I am that. Easy way of remembering the example. Sargana mahadirantascha madhyam chaivaham arjuna adhyatma vidya vidyanam vada pravadatamaham. This is the second phrase Gurudev used to always say. Yajnanam japa yajñosmi adhyatma vidya vidyanam. Among all types of knowledge, worldly knowledge, Vedic knowledge, whatever you call, most important, most holiest, sacred and holiest vidya, knowledge is Adhyatma Vidya. The spiritual knowledge, commonly what we call, but here Lord means actually Brahma Vidya. ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹ ಆತ್ಮವಿದ್ಯೆ ಇದೆಯಲ್ಲ, ಆತ್ಮಸ್ವರೂಪವನ್ನು ಅನುಸಂಧಾನ ಮಾಡೋದು ಆತ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆ. ಅದು ನಿಜವಾದ ವಿದ್ಯೆ. ದಟ್ ಈಸ್ ರಿಯಲ್ ವಿದ್ಯಾ. The Sanskrit term Vidya in reality refers to this Brahma Vidya, the spiritual science of salvation. We are bound to, we are supposed to, we are born only with that purpose of getting this knowledge, grace of Guru. All other knowledge, forms of knowledge come under worldly knowledge because make you fit for salvation. ಬೇರೆ ಎಲ್ಲ ವಿಧವಾದ ಜ್ಞಾನ, ಎಲ್ಲ ವಿಧವಾದ ವಿದ್ಯೆಗಳು ನಮ್ಮ ಅಭ್ಯುದಯಕ್ಕೆ, ನಮ್ಮ ಉನ್ನತಿಗೆ, ಜೀವನ ನಡೆಸೋದಕ್ಕೆ ಸಹಾಯ ಮಾಡಬಹುದು. ಆದ್ರೆ ಮೋಕ್ಷಕ್ಕೆ ಹೇತುವಲ್ಲ, ಮೋಕ್ಷಕ್ಕೆ ಕಾರಣ ಅಲ್ಲ. ಆದ್ರಿಂದ ವೇದಾಂತ ಬಹಳ ಸುಂದರವಾಗಿ ಒಂದು ಶಬ್ದ ಹೇಳುತ್ತೆ. ಎಲ್ಲಾ ಥರದ ವಿದ್ಯೆಗಳಿದೆಯಲ್ಲ, ಸೈನ್ಸು, ಆರ್ಟ್ಸು, ವಾಟ್ ಎವರ್ ಟೈಪ್ ಆಫ್ ನಾಲೆಡ್ಜ್, ವಾಟ್ ಎವರ್ ವೇ ಆಫ್ ನಾಲೆಡ್ಜ್, ಎವ್ರಿಥಿಂಗ್ ಕಮ್ಸ್ ಅಂಡರ್ ಒನ್ ಹೆಡ್ಡಿಂಗ್ ಕಾಲ್ಡ್ ಅವಿದ್ಯಾ. ಅ ಮೀನ್ಸ್ ಆಬ್ಸೆಂಟ್. ಅದು ನಿಜವಾದ ವಿದ್ಯೆ ಅಲ್ಲ, ಅವಿದ್ಯಾ. Vedanta categorizes two words, Vidya, Avidya. Avidya is due to Ajnana. Vidya is due to Jnana. ಜ್ಞಾನೋತ್ಪತ್ತಿ ಆದ್ರೆ ನಿಜವಾದ ವಿದ್ಯೆ ಬಂತು. ಅಜ್ಞಾನದಲ್ಲೇ ಇದ್ರೆ ನಾವು ಅವಿದ್ಯೆಯಲ್ಲಿ ಇರ್ತೇವೆ ಅಂತ. ಅವಿದ್ಯ, ಅಜ್ಞಾನ ಆರ್ ಸಿನಾನಿಮ್ಸ್ ಇನ್ ವೇದಾಂತ. ವಿದ್ಯಾ, ಅಜ್ಞಾನ ಆರ್ ಸಿನಾನಿಮ್ಸ್ ಇನ್ ವೇದಾಂತ. ಸೊ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ, ಸರ್ಗಣ ಮಹಾದಿರಂತಶ್ಚ ಮಧ್ಯಂ ಚೈವಾಮಹಂ ಅರ್ಜುನ ಅಹಂ ಸರ್ಗಾಣ ಆದಿಹಿ ಅಂತಃ ಮಧ್ಯಂ ಚ ಏವ ಅರ್ಜುನ. For the whole creation, I am the beginning, I am the middle, I am the end. ಇಡೀ ಸೃಷ್ಟಿ ಆರಂಭವು ನಾನೇ, ಇಡೀ ಸೃಷ್ಟಿ ಪಾಲನೆ ಪೋಷಣೆ ಮಾಡೋದು ನಾನೇ, ಇಡೀ ಸೃಷ್ಟಿಯ ಸಂಹಾರ ಮಾಡೋದು ನಾನೇ, ಎಲ್ಲವೂ ನಾನೇ ಅಪ್ಪ ಅರ್ಜುನ. ಎಲ್ಲಾ ವಿದ್ಯೆಗಳಲ್ಲಿ ನಿಮ್ ತಲೆಯಲ್ಲಿ ಏನೇನು ತುಂಬಿಕೊಂಡಿದೋ ಎಲ್ಲಾ ತರ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ಶ್ರೇಷ್ಠ, ಅದು ನಾನು. ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಪೀಪಲ್ ಹೂ ಸಿಟ್ ಅಂಡ್ ಆರ್ಗ್ಯೂ, ದಿ ರೈಟಿಯಸ್ ಆರ್ಗ್ಯುಮೆಂಟ್, ದಿ ಎಸೆನ್ಸ್ ಆಫ್ ಆರ್ಗ್ಯುಮೆಂಟ್ ಇಸ್ ಮೈಸೆಲ್ಫ್. ಯಾರು ವಾದ ಪ್ರತಿವಾದಗಳನ್ನ ಮಾಡ್ತಾ ಕೂತ್ಕೊಳ್ತಾರೆ, ಆ ವಾದ ಪ್ರತಿವಾದ ಮಾಡತಕ್ಕಂತಹ ಜನಗಳಲ್ಲಿ ಆ ವಾದ ಮಾಡೋ ಶಕ್ತಿ ಇದೆಯಲ್ಲ, ಸಿ ದಿ ಕೆಪಾಸಿಟಿ ಟು ಆರ್ಗ್ಯೂ ರೈಟಿಯಸ್ಲಿ, ದೆನ್ ಇಟ್ ಇಸ್ ಕಾಲ್ಡ್ ವಿತಂಡ. ಸರಿಯಾಗಿ ನಾವು ವಾದವನ್ನು ಮಂಡಿಸದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಅದಕ್ಕೆ ವಾದ ಅಂತ ಹೇಳಲ್ಲ, ವಿತಂಡವಾದ ಅಂತಾರೆ. ಅಥವಾ ನಾನು ಹೇಳಿದ್ದೇ ಕರೆಕ್ಟು, ನೀವು ಹೇಳಿದ್ ನಾನು ಒಪ್ಕೊಳ್ಳೋದಿಲ್ಲ ಅಂತ ವಾದ ಮಾಡ್ತಾರಲ್ಲ ಕೆಲವರು. ನಂದೇ ಕರೆಕ್ಟ್, ಸಿ ಐ ಆಮ್ ಆಲ್ವೇಸ್ ರೈಟ್ ಅಂಡ್ ಯು ಆರ್ ಆಲ್ವೇಸ್ ರಾಂಗ್ ಅಂತ. ಇಫ್ ಯು ಸ್ಟಾರ್ಟ್ ಲೈಕ್ ದಟ್, then that type of argument is called jalpa in Vedanta. The real argument is between two people, A and B. ಈ ಒಬ್ಬ ವ್ಯಕ್ತಿಗೆ ತನ್ನ ಸಿದ್ಧಾಂತ ಸರಿ ಅಂತ ಅನಿಸ್ತಾ ಇದೆ, ಇನ್ನೊಬ್ಬ ವ್ಯಕ್ತಿಗೆ ತನ್ನ ಸಿದ್ಧಾಂತ ಸರಿ ಅಂತ ಅನಿಸ್ತಾ ಇದೆ. ಇಬ್ಬರು ತಮ್ಮ ತಮ್ಮ ವಾದಗಳನ್ನ ಸರಿಯಾದ ತತ್ವ ನಿರ್ಣಯ ಮಾಡಕ್ಕೋಸ್ಕರ ಬಳಸ್ತಾ ಬಂದ್ರೆ ಕೊನೆಗೆ ಯಾವುದು ಸರಿಯೋ ಇನ್ನೊಬ್ಬನು ಅದನ್ನು ಒಪ್ಕೊಳ್ತಾರೆ.
ಅದು ನಿಜವಾದ ವಾದ. ಮಂಡನ ಮಿಶ್ರ started arguing with Adi Shankaracharya propounded Advaita. Mandana Mishra propounded the Purva Mimamsa Shastra of Jaimini Maharshi, where karma is important. Veda karma is important. Karma kanda is important. Without doing Veda karmas, there is no moksha. Jaimini Rishi Siddhartha. Mandana Mishra propounded that Advaita. He propounded Dvaita. Action is important, he said. All the actions given in Veda we have to perform. Whereas Acharya said, for salvation, jnana is important, Upanishad important, not your Veda. If 3/4 of Veda is not, it won't help you. It won't help you for salvation ಅಂತ ಅವ್ರು ಹೇಳಿದ್ರು. ನಿಜವಾದ ವಾದ ಅಲ್ಲ, ಆಯ್ತು 9 ದಿವಸ. Finally, Acharya won and Mandana Mishra became his disciple. ಸೊ ವಾದ ಪ್ರತಿವಾದಗಳಲ್ಲಿ ಆ ವಾದ ಮಾಡೋ ಶಕ್ತಿ ಇದೆಯಲ್ಲ, ಐ ಆಮ್ ದಟ್ ಫೋರ್ಸ್, ದ ಫೋರ್ಸ್ ಆಫ್ ರೈಟಿಯಸ್ನೆಸ್. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ